ಮಹಿಳೆಯ ಬಲಿ ಪಡೆದಿದ್ದ ಕಾಡಾನೆಗಳ ಹಿಂಡು ಮತ್ತೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹಾಸನ ಜಿಲ್ಲೆಯ ಹೊಸೂರಿನಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಯ ಹಿಂಡು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹೊಸೂರು ಗ್ರಾಮದ ಕಾಫಿ ತೋಟದ ಒಳಗೆ ಓಡಾಡುತ್ತಿರುವ ಕಾಡಾನೆಗಳು. 3 ಮರಿ 3 ಹೆಣ್ಣಾನೆ ಸೇರಿ 6 ಕಾಡಾನೆಗಳಿರುವಂತ ಹಿಂಡು. ನೆನೆ ಕಾಡಾನೆ ದಾಳಿಗೆ ಅಂಕಿಹಳ್ಳಿಯಲ್ಲಿ ಮೃತಪಟ್ಟಿದ್ದಂತ ಮಹಿಳೆ ತೋಟದಲ್ಲಿ ಕೆಲಸ ಮಾಡುವ ವೇಳೆ ದಾಳಿ ಮಾಡಿತ್ತು ಕಾಡಾನೆ. ಇದೀಗ ಕಾಡಾನೆಯ ಹಿಂಡು ಪ್ರತ್ಯಕ್ಷದಿಂದ ಮತ್ತಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಕಾಡಾನೆಗಳ ಮೇಲೆ ನಿಗಾ ಇಟ್ಟಿರುವಂತ ಅರಣ್ಯ ಇಲಾಖೆಯ ಸಿಬ್ಬಂದಿ. ಕಾಫಿ ತೋಟದ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ನೋಡಿ, ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ ಈ ಭಾಗಗಳಲ್ಲಿ ಪ್ರತಿನಿತ್ಯವೂ ಕಾಡಾನೆಗಳ ಹಾವಳಿ ನಿರಂತರವಾಗಿ ನಡೀತಾ ಇರೋದು. ಪ್ರಾಣಗಳ ಬಲಿಯೇ ಆಗ್ತಾ ಇದೆ, ಆದರೂ ಇದಕ್ಕೆ ಪರಿಹಾರ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಮಹಿಳೆಯನ್ನ ಬಲಿ ಪಡೆದಿದ್ದಾಯಿತು, ಇದೀಗ ಮತ್ತೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾವೆ. ಇದನ್ನ ನೋಡಿ ಜನ ಮನೆಯಿಂದ ಹೊರಗೆ ಬರೋದಕ್ಕೂ ಭಯ ಪಡ್ತಿದ್ದಾರೆ, ಮನೆ ಒಳಗಿರೋದಕ್ಕೂ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಮೊದಲಿಗೆ ಕಾಡಾನೆಗಳು ಕಾಡಿನ ಅಂಚಿನಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಆನಂತರ ತೋಟದಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಅದಾದ್ಮೇಲೆ ರೋಡಿಗೆ ಬಂತು, ಇದೀಗ ಮನೆ ಹತ್ರನೇ ಮನೆ ಕಾಂಪೌಂಡ್ ಒಳಗಡೆನೆ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ. ಹಾಗಾಗಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಅರಣ್ಯ ಇಲಾಖೆಗೆ ಎಷ್ಟು ಬಾರಿ ಅಂತ ಮನವಿ ಮಾಡೋದು, ಅವರು ಕಾರ್ಯಾಚರಣೆ ಮಾಡ್ತೀವಿ ಅಂತ ಮಾಡ್ತಾನೆ ಇದ್ದಾರೆ. ಆದರೆ ಈ ಕಾಡಾನೆಗಳ ಹಾವಳಿ ಮಾತ್ರ ಮಿತಿ ಮೀರ್ತಾನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇದು ಬಹು ವರ್ಷಗಳ ಸಮಸ್ಯೆಯೂ ಹೌದು. ಯಾವಾಗ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಜನ ಅಂತೂ ಕಾಯ್ತಾ ಇದ್ದಾರೆ, ಗ್ರಾಮಸ್ಥರು, ಸಾರ್ವಜನಿಕರು. ಬಟ್ ಈಗ ಮತ್ತೆ ಕಾಡಾನೆ ಕಾಣಿಸ್ಕೊಂಡಿರೋದು ಯಾವ ಥರದ ಆತಂಕಕ್ಕೆ ಕಾರಣವಾಗಿದೆ? ಏನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು, ಅಂದರೆ ಏನು ಪ್ಲಾನಿಂಗ್ ನಡೀತಾ ಇದೆ ಅಂತ? ಮತ್ತೆ ಮರಿಗಳು ಸೇರಿದಂತೆ ಸುಮಾರು 5 ರಿಂದ 6ಕ್ಕೂ ಹೆಚ್ಚು ಆನೆಗಳು ಈಗಾಗಲೇ ಬೀಡು ಬಿಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ನಿನ್ನೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಗ್ರಾಮದ ಚಂದ್ರಮ್ಮ ಅಂಕಿಹಳ್ಳಿ ಗ್ರಾಮದಲ್ಲಿ ಕೂಡ ಚಂದ್ರಮ್ಮ ಎಂಬುವರು ಬಲಿಯಾಗಿದ್ರು. ಅವರು ಗಜೇಂದ್ರಪುರದವರು ಆಗಿದ್ರು, ಅಂದ್ರೆ ಅದೇ ಬೇಲೂರು ತಾಲೂಕಿನ ಗಜೇಂದ್ರಪುರ ಗ್ರಾಮದವರು. ಹಾಗಾಗಿ ನಿನ್ನೆ ಕಾಡಾನೆ ದಾಳಿಗೆ ಮೃತರಾಗಿದ್ದಾರೆ. ಜೊತೆಗೆ ಮತ್ತೆ ಇಂದು ಬೆಳಿಗ್ಗೆ ಅದೇ ಭಾಗದಲ್ಲಿ ಕಾಡಾನೆಗಳು ಕಾಣಿಸ್ಕೊಂಡಿರುವಂತದ್ದು. ಇದು ಅಲ್ಲಿನ ಅಕ್ಕಪಕ್ಕದ ಜನರಿಗೆ ಮತ್ತೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಂತಹ ಕೂಲಿ ಕಾರ್ಮಿಕರಿಗೆ ಭಯದ ವಾತಾವರಣ ಕೂಡ ಈಗಾಗಲೇ ಉಂಟಾಗಿರುವಂತದ್ದು. 3 ಮರಿ 3 ಹೆಣ್ಣಾನೆ ಸೇರಿದಂತೆ 6 ಕಾಡಾನೆಗಳ ಹಿಂಡು ಕೂಡ ಈಗಾಗಲೇ ಕಾಣಿಸ್ಕೊಂಡಿದೆ. ಕಾಡಾನೆಗಳ ಚಲನವಲನವನ್ನು ಕೂಡ ಈಗಾಗಲೇ ETF ಸಿಬ್ಬಂದಿಗಳು, ಅಂದ್ರೆ ಅವು ಯಾವ ಕಡೆ ಹೋಗ್ತವೆ, ಜೊತೆಗೆ ಎಲ್ಲಿ ಅವು ಸ್ಟೇ ಆಗ್ತವೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಹಾಸನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಸಖತ್ ಕ್ಲಾಸ್ ಕೂಡ ತೆಗೆದುಕೊಂಡಿರು. ಅಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ETF ಸಿಬ್ಬಂದಿಗಳಿಗೆ ನೀವು ಸರಿಯಾದಂತಹ ಪಟಾಕಿ ವ್ಯವಸ್ಥೆ ಮಾಡೋದಿಲ್ಲ, ಜೊತೆಗೆ ಅವರಿಗೆ ಏನು ಫ್ರಂಟ್ ಅಂದ್ರೆ ಮೊದಲನೇದಾಗಿ ಕೆಲಸ ಮಾಡ್ಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕಾಗುತ್ತೆ ಅದನ್ನ ಕೊಡ್ಲಿಕ್ಕೆ ನೀವು ಫೇಲ್ಯೂರ್ ಆಗಿದ್ದೀರಿ ಅನ್ನುವ ಮಾತನ್ನು ಕೂಡ ಹೇಳಿ ಅರಣ್ಯಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ರು. ನಂತರದಲ್ಲಿ ಮತ್ತೆ ಇವತ್ತು ಅರಣ್ಯ ಅಧಿಕಾರಿಗಳು ಮತ್ತೆ ಗ್ರಾಮಸ್ಥರು ಸಾಕಷ್ಟು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.